ಭಾಳ ಆಶ್ಚರ್ಯಕರವಾಗಿ 10ನೇ ವಂಡರ್ ಆಗಿ 8, 9 ಎಲ್ಲ ಬೇಡ 10ನೇ ವಂಡರ್ ಆಗಿ ಪ್ರಪಂಚದ ವಂಡರ್ಗಳಲ್ಲಿ ಹಾಗೆ ಭಾರತ ಪಾಕಿಸ್ತಾನದ ಮಧ್ಯೆ ಸ್ವಲ್ಪ ಶಾಂತಿ ನೆಲೆಸಬಹುದು ಮುಂದಿನ ಹೇಳಕ್ಕೆ ಬರಲ್ಲ ಆಗಬಹುದು. ಈ ಕಾಂಗ್ರೆಸ್ ಬಿಜೆಪಿ ಅವುಗಳದ್ದು ಮಾತ್ರ ನಿಲ್ಲಲ್ಲ ಅಷ್ಟು ಮಾತ್ರ ಹೇಳ್ತೀನಿ. ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಮಂತ್ರಿ ಆಕ್ಷೇಪ ಪದ ಡ್ಯಾಶು ಡ್ಯಾಶು. ಈಗ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದಂತೆ ಕಾಣಿಸುತ್ತಿದೆ ಎಂದು ಬಹುಜನರ ವ್ಯಾಖ್ಯಾನ. ಸದನದ ಒಳಗಿನ ವಿಚಾರವನ್ನು ಠಾಣೆ ಮೆಟ್ಟಲಿಗೆ ಹಾಕಿದ್ದಕ್ಕೆ ಟೀಕೆ ಆಕ್ಷೇಪ. ಆದರೆ ಆ ಬಗ್ಗೆ ತಲೆಕೆಡಿಸಿಕೊಳ್ಳದಿರುವ ಸರ್ಕಾರ ಈ ಪ್ರಕರಣವನ್ನು CID ಕೊಡ್ತಾ ಇದೆಯಂತೆ. ಐ ಆಮ್ ಸರ್ಪ್ರೈಸ್ಡ್. ಇರಲಿ, ನಮ್ಮ ಸರ್ಪ್ರೈಸ್ ಹಿಡ್ಕೊಂಡು ಅವರೇನು ಮಾಡ್ತಾರೆ, ನಮಗೆ ಸರ್ಪ್ರೈಸ್ ಮಾಡೋಕ್ಕೆ ಅವರಿರೋದು. ತನಿಖೆ ವಿಚಾರದಲ್ಲಿ CID ಕಾನೂನು ತಜ್ಞರ ಮೊರೆ ಹೋಗಿದೆ. ಹೇಗೆ ನಂಗೆ ಅರ್ಥವಾಗಿಲ್ಲ. ಈ ಪ್ರಕರಣವನ್ನು CIDಗೆ ವಹಿಸಿರೋ ಕ್ರಮನ BJP ಖಂಡಿಸಿದೆ. ಖಂಡಿಸ್ಬಿಟ್ಟು ಏನು ಮಾಡ್ತೀರಿ, ಉಪ್ಪಿನಕಾಯಿ ಕಣ್ಣೆಕ್ಕಿ. CIDಯಿಂದ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿಲ್ಲ, ಹಾಗಾಗಿ ನ್ಯಾಯಾಂಗ ತನಿಖೆ ಕೊಡಿ ಅಂತ. ನ್ಯಾಯಾಂಗ ತನಿಖೆಯಿಂದ ಏನಾಗುತ್ತೆ, ಅದು ತಪ್ಪು. ಸದನದ ಒಳಗಿನ ವಿಚಾರವನ್ನು 3ನೇ ಪಾರ್ಟಿಗೆ ವಹಿಸಿಕೊಡುವುದಾದರೆ ಅದು CID ಆದರೂ ತಪ್ಪೇ, ನ್ಯಾಯಾಂಗ ತನಿಖೆ ಆದರೂ ತಪ್ಪೇ. ಹೊರಗೆ ಹೋಗ್ಬಾರ್ದು. ಈಗ ತಲೆಯಲ್ಲಿ ಏನು ಬ್ರೈನ್ ಇಟ್ಕೊಂಡು ಮಾತಾಡ್ತೀರೋ ಹೆಂಗೆ ನೀವೆಲ್ಲ. ತನಿಖೆ ಕೊಡೋದಾದರೆ CT ರವಿ ಮೇಲಿನ ಹಲ್ಲೆ ಪ್ರಕರಣವನ್ನೂ ಕೊಡಿ ಅಂತ. ಅದು ಕೊಡಬೇಕಾಗಿಲ್ಲ. ಅದನ್ನು ನಾರ್ಮಲ್ ತನಿಖೆನೇ ಮಾಡಿಸ್ಬೋದು, ಬೇಕಿದ್ರೆ ಮಾಡಿಸ್ಬೇಕು. ಬಹುದೂ ಅಲ್ಲ, ಬೇಕು. ಬಂದರೆ ನೀವು ಕೋರ್ಟ್ಗೆ ಹೋಗಬೇಕು. ಆಗ್ತಾ ಇಲ್ಲ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ನಿಲುವನ್ನು ಟೀಕಿಸಿದ್ದಾರೆ. ಈ ಮಧ್ಯೆ ಪ್ರಕರಣವನ್ನು CIDಗೆ ವಹಿಸುವಾಗ ಪರಿಷತ್ ಎಂದು ಪೊಲೀಸರು ಉಲ್ಲೇಖ ಮಾಡಿರುವುದನ್ನು ಸಭಾಪತಿಗಳು ಆಕ್ಷೇಪಿಸಿದ್ದಾರೆ. ನಿಮ್ಮ ಆಕ್ಷೇಪ ಹಿಡ್ಕೊಂಡು ಯಾರಿಗ್ರೀ ಬೇಕು ಸಾಹೇಬ್ರೆ? ನಿಮ್ಗೆ ಇಷ್ಟು ವರ್ಷ ಆಯಿತು ಪರಿಷತ್ತಿನ ಅನುಭವ, ಈಗಲೂ ನೀವು ಬರೀ ಆಕ್ಷೇಪ ಅಂದರೆ ನಾನು ಏನು ಮಾಡಲಿ? ಆಲ್ ರೈಟ್, ಎಸ್ ಮಾಡಿ ಅದರಲ್ಲಿ ಏನು ಸತ್ಯಾಸತ್ಯತೆಯನ್ನು ನೋಡ್ಬೇಕಲ್ಲ. ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಇದೆಲ್ಲ ತನಿಖೆ ಆಗ್ಬೇಕಲ್ಲ, ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ಒತ್ತಡ ಇದ್ದರೆ, ಪೂರ್ವಾಗ್ರಹ ಇದ್ದರೆ, ದ್ವೇಷ ಇದ್ದರೆ CIDಯಲ್ಲೂ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ನಡೆಸಿ. ನ್ಯಾಯಾಧೀಶರು ಡೈರೆಕ್ಷನ್ ಕೊಡಲಿ, ನ್ಯಾಯಾಧೀಶರು ಮಾನಿಟರ್ ಮಾಡಲಿ, ನ್ಯಾಯಾಧೀಶರಿಗೆ ರಿಪೋರ್ಟ್ ಹೋಗಲಿ. ಸದನದ ಒಳಗೆ ನಡೆದಿರುವಂತ ವಿಚಾರಣೆಯನ್ನ CID ತನಿಖೆಗೆ ವಹಿಸೋದು ಕಾನೂನಾತ್ಮಕವಾಗಿ ಒಳ್ಳೆ ಬೆಳವಣಿಗೆ ಅಲ್ಲ. ಏನಿದ್ರು CT ರವಿಯವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೊಟ್ಟಿದ್ದು, ಪೊಲೀಸರ ನಡವಳಿಕೆ, ತಮ್ಮ ಅಧಿಕಾರ ದುರ್ಬಳಕೆ ಮಾಡಿರೋದು, ಈ ವಿಚಾರನ CIDಗೆ ವಹಿಸ. CID ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ, ಇವ್ರೇನ್ ಹೇಳ್ತಾರೆ ಬರ್ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರಲ್ಲ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರಲ್ಲ ಸರ್. ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. CID ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ರೆಫರೆನ್ಸ್ ಕೊಡುವಾಗ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಅದೇ ತಪ್ಪದು, ಅದನ್ನು ಹಾಕಬಾರ್ದಾಗಿತ್ತು ಅವರು ಪೊಲೀಸರು. ನಾನು ಎಸ್ ಈಗ CID ಕೊಡೋ ಅವಶ್ಯಕತೆ ಏನಿದೆ ನನಗೆ ಗೊತ್ತಿಲ್ಲ. ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ಅದರಲ್ಲಿ ಭಾಗಿದಾರರಾಗಿರುವಂತಹ ಘನತೆವೆತ್ತ ಶಾಸಕರುಗಳು ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಹಣೆ ಬರಹ ನಮಗೇನು ಹೋಗಬೇಕು? ನಮಗೇನು CIDಗಾರು ಕೊಟ್ಕೊಳ್ಳಿ, FBI ಕೊಟ್ಕೊಳ್ಳಿ, ನಮಗೇನು ಹೋಗ್ಬೇಕು? ಕೋಲ್ ಕೊಟ್ಟು ಒಡಿಸ್ಕೊಳ್ಳೋದಾದ್ರೆ ಒಡಿಸ್ಕೊಳ್ಳಿ ಎಲ್ಲರೂ, ನಮಗೇನು ಸಂಬಂಧ ಇಲ್ಲ. ಸದನದ ಅಧಿಕಾರ ವ್ಯಾಪ್ತಿಯ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೇಕಾಗಿರೋದು ಜನ ಅಲ್ಲ, ಆ ಸದನದ ಸದಸ್ಯರು. ನಂಬರ್ 2, ಪ್ರಕರಣವನ್ನು CID ಕೊಡಬಾರ್ದು ಅನ್ನೋದಾದ್ರೆ ನ್ಯಾಯಾಂಗ ತನಿಖೆಗೂ ಕೊಡಕೂಡ್ದು. ಸದನದ ಪರಿವ್ಯಾಪ್ತಿ ಮತ್ತು ಅಧಿಕಾರವನ್ನು ಹೊರಗಡೆಗೆ ವಹಿಸಬಹುದಾ ಇಲ್ಲವಾ ಇತ್ಯರ್ಥ ಮಾಡ್ಕೊಂಡ್ರೆ ಸಂತೋಷ ನಮಗೆ. ಯಾಕೆಂದ್ರೆ ನಾಳೆ ದಿಸ್ ವಿಲ್ ಓಪನ್ ಅಪ್ ಎ ಗೇಟ್, ನಮಗೊಂದು ಬಾಗಿಲು ತೆಕ್ಕೊಡುತ್ತೆ. ಮುಂದೆ ಎಲ್ಲರಿಗೂ ಅದೇ ನಿಯಮ ಅನ್ವಯ ಆಗಬೇಕು. ಈಗಲೇ ಹೇಳಿದ್ದೀನಿ, ನಿಮ್ಮದನ್ನು ಮಾತ್ರ ಮಾಡ್ಕೋತೀವಿ, ಬೇರೆಯವ್ರದಕ್ಕೆ ಮಾಡಲ್ಲ ಅಂತ ನನಗೆ ಬರಲ್ಲ. ನಾನು ಈಗಲೇ ಹೇಳಿದ್ದೀನಿ ಅದನ್ನು. ಹಾಗಾಗಿ ಅದು ಅವ್ರಿಗೆ ಬಿಟ್ಟಿದ್ದು, ನನ್ನ ಪ್ರಕಾರ ಮಾಡಿ ಅಂತೀನಿ. ಮೋರ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಮಜಾ ತಗೊಳ್ತೀವಿ, ಮಾಡಿ ಅಂತೀವಿ, ಬಿಡಲ್ಲ ನಾವು. 3ನೇದು, ಐ ಆಮ್ ಸರ್ಪ್ರೈಸ್ ವಿತ್ ಸಭಾಪತಿಗಳು ಹ್ಯಾಸ್ ಟು ಟೇಕ್ ಎ ಸ್ಟ್ಯಾಂಡ್ ಕ್ಲಿಯರ್ ಆಗಿ. ನನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ತನಿಖೆ ನಡೆಯಬಹುದಾ ನಡೆಯಬಾರದಾ, ಸಿಂಪಲ್ ಡಿಸಿಷನ್ ಹಿ ಹ್ಯಾಸ್ ಟು ಟೇಕ್. ದೀರ್ಘಕಾಲದ ಹಿಂದೆ ಬಹುಜನರಿಗೆ ನೆನಪಿರುತ್ತೆ, ಅದರಲ್ಲೂ ಈ ಶಾಸನ ಸಭೆಗಳಲ್ಲಿ ಇರುವಂಥವ್ರಿಗಂತೂ ನೆನಪಿರಲೇಬೇಕು, ನಮ್ಮಂಥವ್ರ ಜ್ಞಾಪಕ ಇದೆ ಅನ್ನೋದಿದ್ರೆ. ಸೋಮನಾಥ್ ಚಟರ್ಜಿ ವಾಸ್ ದ ಸ್ಪೀಕರ್ ಆಫ್ ಲೋಕಸಭೆಗೆ ಸಭಾಧ್ಯಕ್ಷರಾಗಿ ಸ್ಪೀಕರ್ ಆಗಿ ಇದ್ದರು. ಸೋಮನಾಥ್ ಚಟರ್ಜಿ CPI ಪಕ್ಷದಿಂದ ಅವತ್ತಿನ ದಿನ ಇದ್ದರು.
ಒಂದು ಹಂತದಲ್ಲಿ ಸೋಮನಾಥ್ ಚಟರ್ಜಿ ಅವರು ಮತ್ತು ನ್ಯಾಯಾಂಗದ ಮಧ್ಯೆ ಒಂದು ಸಂಘರ್ಷ ಮೂಡಿತು. ಸುಪ್ರೀಂ ಕೋರ್ಟಿಂದ ಅವ್ರಿಗೊಂದು ಸಂದೇಶ ಬಂದಿತ್ತು, ಯಾವುದೋ ಒಂದಕ್ಕೆ ಉತ್ತರ ಕೊಡಬೇಕು ಅಥವಾ ಹಾಜರಾಗ್ಬೋದು ಇದಕ್ಕೆ ವಿಚಾರದಲ್ಲಿ. ಹಿ ರೋಟ್ ಬ್ಯಾಕ್, ಅವ್ರು ವಾಪಸ್ ಬರೆದ್ರು. ಆಕಾಶ ತಲೆಕೆಳಕಾಗಿ ಬಿದ್ರು ಸರಿ, ನೋ ಐ ವಿಲ್ ನಾಟ್, ಅನುಮತಿ ಕೊಡಲ್ಲ. ನೋ, ಅನುಮತಿ ಅಲ್ಲ, ನಾನು ಮಾಡಲ್ಲ, ಇಟ್ ಈಸ್ ಮೈ ಪವರ್ಸ್ ಇನ್ಸೈಡ್ ದಿ ಹೌಸ್, ಅದು ನನ್ನದು ಅಧಿಕಾರ, ನಾನು ಮಾಡಲ್ಲ, ನಾನು ಬರಲ್ಲ ಓಕೆ ಅನ್ನೋ ನಿರ್ಧಾರಕ್ಕೆ ಬಂದರು. ಅದನ್ನು ಏನಕ್ಕೆ ಮಾಡಿದ್ರು ಅಂದರೆ ಆ ಸದನದ ಅಧಿಕಾರ ವ್ಯಾಪ್ತಿಯನ್ನು ಎತ್ತಿ ಹಿಡಿಯಕ್ಕೆ. ಈ ಕೆಲಸವನ್ನು ಈಗ ಸಭಾಪತಿಗಳು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟು. ಹಾಗಾಗಿ ಆ ನಿರ್ಧಾರಕ್ಕೆ ಬಂದರೆ ಮುಂದಿನ ಕಥೆಗಳು. ಓಕೆ ಒಂದು ವೇಳೆ ಸರ್ಕಾರ ಇವ್ರ ಮಾತು ಕೇಳಲೇ ಇಲ್ಲ, ಅವ್ರು ಪಾಡ್ಗವ್ರು CID ಕೊಟ್ಕೋತಾರೆ, ಇನ್ನೊಂದು ಕೊಟ್ಕೋತಾರೆ, ಮತ್ತೊಂದು, ನೀವು ಯಾರಿಗಾರು ಕೊಟ್ಕೊಳ್ಳಿ, ಒಂದು ಕಾಗದ ಬರೀಬೇಕಾಗಿ ಸಭಾಪತಿಗಳು, ನನ್ನ ಪರಿವ್ಯಾಪ್ತಿಯಲ್ಲಿ ಬರುವಂತಹ ಜಾಗದಲ್ಲಿ ಯಾವುದೇ ತನಿಖೆ ನಡೆಯೋಕ್ಕಾಗಲ್ಲ, ನಾನೇ ಮಾಡಬೇಕು, ನಾನೇ ಅಂತಿಮವಾಗಿ ನ್ಯಾಯಾಧೀಶ ಅದಕ್ಕೆ, ಅಥವಾ ಸದನಕ್ಕೆ ನಾನು ಗೈಡ್ ಮಾಡ್ತೀನಿ ಅಥವಾ ಸದನ ನನ್ನನ್ನು ಗೈಡ್ ಮಾಡುತ್ತೆ. ಯು ಗೋ ಬೈ ದ ಕಾನ್ಶಿಯನ್ಸ್ ಆಫ್ ದಿ ಹೌಸ್ ಓಕೆ ಅಂತಲೇ ಇರೋದು. ಸ್ಪೀಕರ್ ಅಂದರೆ ದೇವರಲ್ಲ, ಆ ಸದನದಲ್ಲಿ ಸದನದ ಕಾನ್ಶಿಯನ್ಸನ್ನು ಸ್ಪೀಕರ್ ಕ್ಯಾರಿ ಮಾಡಬೇಕು, ಹಾಗೆ ಸ್ಪೀಕರ್ ಗೌರವ ಕೊಡಬೇಕು, ಅದಕ್ಕೆ ಅದನ್ನ ಮೇಲೆ ಕೂರಿಸ್ಕೊಂಡಿರೋದು ನೀವು. ಹಾಗಾಗಿ ಅದು ನಿಮಗೆ ಬಿಟ್ಟಿದ್ದು. ಸ್ಪೀಕರ್ ಹ್ಯಾಸ್ ಟು ರೈಟ್. ಈಗ ಅವಶ್ಯ ಬಿದ್ದರೆ ಅನುಮತಿ ಕೊಡಬೇಕು. ಸ್ಪೀಕರ್ ಅಲ್ಲ, ಸಭಾಪತಿಗಳು. ನಾನು ಅದನ್ನೇ ಹೇಳ್ತಿರೋದು, ದಟ್ ವೆರಿ ಥಿಂಗ್ ಈಸ್ ರಾಂಗ್. ಸಂಸದೀಯ ಸದನದ ಕಲಾಪ ನಡವಳಿಕೆಗಳ ಪ್ರಕಾರದಲ್ಲಿ ಓಕೆ ಅದಕ್ಕೆ ಅವಕಾಶನೇ ಹಾಂ, ಕಾನೂನಾತ್ಮಕವಾಗಿ ಬೇರೆ ವಿಚಾರ 1000 ಮಾಡ್ಬೋದು. ಮೂರನೇದು ಲಾಸ್ಟ್ಲಿ, ಇವತ್ತು ಕಾಂಗ್ರೆಸ್ ಹಠಕ್ಕೆ ಬಿದ್ದಿದೆಯಾ? ಬಿದ್ದಿರ್ಬೋದು ಹಠಕ್ಕೆ, ಅದವ್ರದ್ದು ಪೊಲಿಟಿಕಲ್ ಡಿಸಿಷನ್. ಪೊಲಿಟಿಕಲ್ ಡಿಸಿಷನನ್ನು ನಾಳೆ ಸದನದ ಅಧಿಕಾರ ವ್ಯಾಪ್ತಿಗೆ ನೀವು ಕಾಂಪ್ರಮೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ಸಿನ ಬಹುದೊಡ್ಡ ಆರೋಪ ಏನು ಕೇಂದ್ರ ಸರ್ಕಾರದ ಮೇಲೆ, ವಿಚ್ ಇಸ್ ಪಾರ್ಟ್ಲಿ ಟ್ರೂ, CBI ಆ್ಯಂಡ್ ED, ಕರೆಕ್ಟ್? ತನಿಖಾ ಸಂಸ್ಥೆಗಳನ್ನ ಸೇಮ್ ಓಪನಿಂಗ್ ನೀವು ಮಾಡ್ತಾ ಕೂತಿದ್ದೀರಿ. ನಾಳೆ ಕಾಲಚಕ್ರ ಉರುಳತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೋ, ಆಗ ನೀವೇ ಓಪನ್ ಅಪ್ ಮಾಡಿ ಇಟ್ಟಂಗಾಯ್ತು ವಿಂಡೋನ. ರಾಜ್ಯ ಸರ್ಕಾರ ಇದ್ರೆ ಹೀಗೆ, ಕೇಂದ್ರ ಸರ್ಕಾರದಲ್ಲಿ ಹಾಗೆ ಹೀಗೆ. ಹಾಗಾಗಿ ಇಟ್ಸ್ ಎ ಕಾಲ್ ನೀವು ತಗೋಬೇಕು, ಶಾಸಕರಾಗಿರುವವರು, ಅದು ಅಸೆಂಬ್ಲಿ ಆಗಲಿ ಪರಿಷತ್ ಆಗಲಿ. ಎರಡನೇದು ಸಭಾಪತಿ ತೆಗೆದುಕೊಳ್ಳಬೇಕು ತನ್ನ ನಿರ್ಧಾರವನ್ನು. ಹೊರಗೆ ಹೋಗ್ಬೇಕಾ ಇಲ್ವಾ ಅಂತ ಅಲ್ಲ, ನಾನು ಬಿಡ್ತೀನಾ ಬಿಡಲ್ವಾ ಅಷ್ಟೇ, ಆಸ್ ಸಿಂಪಲ್ ಆಸ್ ಇಟ್ ಇಸ್. ಎಸ್. ಇನ್ನು ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ನೀಡಿದೆ, ಮಧ್ಯಪ್ರವೇಶಕ್ಕೆ ಮನವಿ ಮಾಡಿದೆ. ಇನ್ನು ಸದನದ ಗಲಾಟೆ ಸಂಬಂಧ ಸಭಾಪತಿಗಳಿಗೆ ಸಿಟಿ ರವಿ ದೂರನ್ನ ಕೊಟ್ಟಿದ್ದಾರೆ. ಡಿಸಿಎಂ ಸಚಿವರಾದ ಹೆಬ್ಬಾಳ್ಕರ್, ಬೋಸರಾಜು ಸೇರಿ ಹಲವರ ವಿರುದ್ಧ ನಿಂದನೆ ಆರೋಪ ಮಾಡಿ ಸಭಾಪತಿಗೆ 7 ಪುಟಗಳ ದೂರನ್ನ ಸಲ್ಲಿಸಿದ್ದಾರೆ. ಪೊಲೀಸರಿಂದ ಹಕ್ಕುಚ್ಯುತಿಯಾಗಿದೆ, ನಮ್ಮ ಮಾನಹಾನಿಯಾಗಿದೆ, ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೆದಿದೆ, ತಮ್ಮ ಜೀವ ಬೆದರಿಕೆ ಇದೆ, ಸೂಕ್ತ ಭದ್ರತೆ ಕೊಡಿ ಅಂತ ಕೋರಿದ್ದಾರೆ. ಇನ್ನು ಸಿಟಿ ರವಿ ವಿರುದ್ಧ ಸಾಕ್ಷ್ಯವಿದ್ದು ಅದನ್ನ ಸಭಾಪತಿಗಳು FSLಗೆ ಕಳಿಸುವ ತೀರ್ಮಾನ ಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪರೋಕ್ಷವಾಗಿ ಒತ್ತಡ ಹೇರಲು ನೋಡಿದ್ದಾರೆ. ಆದರೆ ತನ್ನ ಮೇಲೆ ಯಾರೂ ಒತ್ತಡ ಹೇರೋಕೆ ಸಾಧ್ಯ ಇಲ್ಲ ಅಂತ ಸಭಾಪತಿಗಳು ತಿಳಿಸಿದ್ದಾರೆ. ಅಲ್ಲದೆ ಅಗತ್ಯ ಬಿದ್ದರೆ ಸದನದ ಮಹಜರಿಗೆ ಅವಕಾಶ ಕೊಡುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸಿಟಿ ರವಿಯನ್ನ ರಾತ್ರಿ ಇಡೀ ಸುತ್ತಾಟ ಮಾಡಿದ್ರ ವಿಚಾರವಾಗಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸಮರ್ಥಿಸಿಕೊಂಡಿದ್ದಾರೆ. ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿಟಿ ರವಿ ಅವರಿಗೆ ಸೂಕ್ತವಾದಂತ ಬಂದೋಬಸ್ತ್ ಕೊಡಬೇಕು. ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಗವರ್ನರ್ ಅವರಿಗೆ ವಿನಂತಿ ಮಾಡಿದಿರಿ. ಸಭಾಪತಿಗಳು ಏನು ಹೇಳಿರೋದು, ಅವ್ರ ಬಳಿ ಸಾಕ್ಷಿ ಇಲ್ಲ, ಅವ್ರು ಅದರ ಆಧಾರದ ಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಸಿಕ್ಕಿದೆ, ಅದು ಹೋಮ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ, ಅದರದ್ದು FSL ಬರಲಿ, ಅದ್ರ ತನಿಖೆ. ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಕೇಸ್ ಅದು. COD ಎನ್ಕ್ವೈರಿ ಮಾಡುವಾಗ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅವ್ರಿಗೆ ನಮ್ಮ ಅಧಿಕಾರಿಯನ್ನು ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ADG ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. ನನ್ನ ಮೇಲೆ ಯಾವನು ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಮಾಹಿತಿ ಕೇಳಿದ್ರು, ಗವರ್ನರ್ ನಮ್ಮ ಮಾಹಿತಿ ಕೊಟ್ಟಿದ್ರು. ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ದೂರನ್ನು ಕೊಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಸಮಾಧಾನಕ್ಕೆ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದದು, ಅದರಿಂದ ಪ್ರಯೋಜನ ಇಲ್ಲ. ಆ ಬದಲು BJP ಅಥವಾ ಇನ್ಯಾರೋ ಸೀರಿಯಸ್ ಆಗಿದ್ದವರು ಸಭಾಪತಿಗೆ ಕೊಡ್ಬೇಕು ಮನವಿನ. ಯಾವುದೇ ಕಾರಣಕ್ಕೂ ಸದನದ ಅಧಿಕಾರವನ್ನು ಸರೆಂಡರ್ ಮಾಡಬೇಡಿ ಅಂತ ಬೇಕಾದ್ರೆ ನೀವು ಕೊಟ್ಕೋಬೇಕು, ಅದು ನಿಮಗೆ ಬಿಟ್ಟಿದ್ದಿದೆ. ಅಗೈನ್ ನನ್ನ ಪಾಯಿಂಟ್, ಸದನದ ಒಳಗಡೆ ಇರುವ ಸಾಕ್ಷ್ಯವನ್ನು ಸದನದ ಹೊರಗಡೆ ಇರುವ ಒಂದು ತನಿಖಾ ಸಂಸ್ಥೆ ಪರಿಗಣಿಸಬಹುದೇ? ಮೂಲ ಪ್ರಶ್ನೆ ಅಡಗಿರೋದು ಅಲ್ಲಿ. ಈಗ ಖರ್ಗೆ ಇವರು ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು, ಅವ್ರ ಹತ್ರ ಇರಲಿಲ್ಲ, ಹಾಗಾಗಿ ಅವ್ರು ಏನೂ ಇಲ್ಲ ಅಂದರು. ಈಗ ಸಿಕ್ಕಿದೆ ಅಂತ, ಎಲ್ಲಿ ಸಿಕ್ಕಿದೆ?
ಸದನದ ಒಳಗಡೆ ಅಗೈನ್ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ಸಭಾಪತಿ ಹಂಗಾರೆ, ಇಟ್ ಕಾಂಟ್ ಗೋ ಟು CID ಅಂತ ನನ್ನ ವಾದ. ಒಂದ್ ಕಡೆ FSL ಕೊಡಿ ಅಂತಾರೆ, ಇನ್ನೊಂದ್ ಕಡೆ ಅದನ್ನ ಸಭಾಪತಿ ಕಳಿಸ್ಬೋದು. ಸದನ ಕ್ಯಾನ್ ಗೈಡ್ ಈವನ್ ಸ್ಪೀಕರ್ನ ಮತ್ತು ಸಭಾಧ್ಯಕ್ಷರಿಗೆ ಇದನ್ನ FSL ಕಳಿಸೋಣ, ಸದನದಲ್ಲಿ ತನಿಖೆ ಆಗಬೇಕು, ಅದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಅದಕ್ಕೆ ವಾಗ್ದಂಡನೆ ಆಗಬೇಕು, ಆ ವಾಗ್ದಂಡನೆ ಆಗಬೇಕು, ಇಲ್ಲ ಸಸ್ಪೆಂಡ್ ಆಗಬೇಕು, ಇಲ್ಲ ಸಸ್ಪೆಂಡ್ ಆಗಬೇಕು, ನಡಿಬೇಕಾ ಪ್ರಕ್ರಿಯೆ. ಒಂದ್ಸರಿ ರೂಲಿಂಗ್ ಕೊಟ್ಟಾಗಿದೆ, ಮುಗಿದೋಯ್ತು ಅನ್ನೋ ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹೊಸದಾಗಿ ಸಾಕ್ಷ್ಯ ಎಮರ್ಜ್ ಆದ್ರೆ ಹೊಸದಾಗಿ ತನಿಖೆ ಆಗಬಾರ್ದು ಅಂತ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ ಕಾನೂನಲ್ಲಿ. ಹಾಗಾಗಿ ಎಗೈನ್ ಈಗ ಸಾಕ್ಷ್ಯ ಸಿಕ್ಕಿದೆ ಹಂಗಾಗಿ CID ಕೊಡ್ತೀನಿ, ನೋ ಅಲ್ಲ ಅಂತ ನನ್ನ ವಾದ. ನಾನು ಅರಿತುಕೊಂಡಿರುವ ಸಂಸದೀಯ ನಿಯಮಾವಳಿಗಳ ಪ್ರಕಾರದಲ್ಲಿ ಸಭಾಪತಿಗಳು ಕೊಡಬಹುದು. ಅಲ್ಲಿ ಘನಂದಾರಿ ಘನತೆ ವೆತ್ತ ಘಟಾನುಘಟಿ ಸಂಸದೀಯ ಪಟುಗಳು ಇದ್ದೀರಿ, ನೀವು ತಿಳ್ಕೊಳ್ಳಿ, ಇಲ್ದಿದ್ರೆ ಇಲ್ಲ. ಅವ್ರು ಯಾರೋ ಎಡ ಮಾರ್ಟಿನ್ ನಾವು ತೋರಿಸಿದ್ದು ಸರಿ ಇದೆ ಅಂತ, ಏನು ಪೊಲೀಸ್ನವರು ಅವ್ರು ಯಾರೋ ಕಮಿಷನರ್ ಬಂದುಬಿಟ್ಟು ಇಲ್ಲ ಭಾಳ ಮೂರ್ಖತನ ಮಾಡಿಬಿಟ್ವಿ ರೀ, ಅವ್ರನ್ನ ಅವತ್ತು ನಾವು ತಿರುಗಾಡಿಸ್ಬಾರ್ದಾಗಿತ್ತು, ಛೇ ನನ್ನ ಜೀವನದ ಬಹುದೊಡ್ಡ ಅಪರಾಧ, ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ಅಂತಂದುಬಿಡ್ತಾರ. ಯಾವುದಾದ್ರೂ ದೇಶದಲ್ಲಿ ಯಾವುದಾದ್ರೂ ಪೊಲೀಸ್ನವರು ತಾವು ಮಾಡಿದ ತಪ್ಪಾಗಿದೆ ಅಂತ ಹೇಳಿದ್ದು ಎಲ್ಲರೂ ನೋಡಿದ್ದೀರೋ? ಚಾನ್ಸೇ ಇಲ್ಲ. ಸಮರ್ಥನೆ ಮಾಡಿಬಿಟ್ರೆ ಆಗಲ್ಲ. ವೈ ಡಿಡ್ ಯು ಡೂ ಇಟ್ ಅನ್ನೋಕ್ಕೆ ಪ್ರಾಪರ್ ಆನ್ಸರ್ ಬರಬೇಕು. ಮಸ್ಟ್ ಇಟ್ಸ್ ನಾಟ್ ಕ್ವಶನ್ ಆಫ್ ಅವ್ರು ಯಾರೋ ಎಡ ಮಾರ್ಟಿನು ಯಾರೋ ಆಫೀಸರ್ ಕ್ವಶನ್ ಅಲ್ಲ, ಅದು ದಿ ಪ್ರೊಸೀಜರ್ ಯು ಫಾಲೋಡ್ ಕ್ವಶನ್ ಅಲ್ಲಿ ಇರೋದು. ದ್ಯಾಟ್ಸ್ ಎ ಪ್ರಾಬ್ಲಮ್. ನಾಳೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ, ಇನ್ನು ಇದನ್ನು ಕಾಂಗ್ರೆಸ್ಗೂ ಹೇಳ್ತೀನಿ, ಬಿಕಾಸ್ ಇವೆಲ್ಲ ಈ ಕ್ಷಣದಲ್ಲಿ ನಿಮ್ಗಳಿಗೆ ಸಮಾಧಾನವನ್ನು ತಂದು ಕೊಡ್ತಿರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಮ ಹಠ ಗೆಲ್ಲಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋಪ ತಗ್ಗಬಹುದು, ಇದೆಲ್ಲ ಮಾಡಿಸೋದ್ರಿಂದ ಹೆಂಗೆ ಕೊಟ್ರಿ ಅವನು ಕಾಟ ಅಂತ ಇರ್ಬೋದು. ಬಟ್ ರಿಮೆಂಬರ್ ಯು ಆರ್ ಆಲ್ ನ್ಯಾಷನಲ್ ಪಾರ್ಟಿ, ನೀವು ಯಾರೂ ಲೋಕಲ್ ಅಲ್ಲ. ನಾಳೆ ಇನ್ಯಾವುದೋ ಉತ್ತರ ಪ್ರದೇಶ ಯಾವುದೋ ರಾಜ್ಯದಲ್ಲಿ BJP ರಾಜ್ಯದಲ್ಲಿ ಇದೇ ರೀತಿ ಅಲ್ಲಿಯ ಪ್ರತಿಪಕ್ಷದ ನಾಯಕನೋ ಅಥವಾ ಒಬ್ಬ ಸದಸ್ಯನೋ ಹೀಗೆ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನ ಒಂಚೂರು ಯೋಚನೆ ಮಾಡ್ಕೊಳ್ಳಿ. ನೀವೆಲ್ಲ ರಾಷ್ಟ್ರೀಯ ಪಕ್ಷಗಳು, ಏನೋ ದಟ್ ಈಸ್ ಲೆಫ್ಟ್ ಟು ದೆಮ್, ಅವರೇ ಯೋಚನೆ ಮಾಡ್ಕೊಳ್ಳಿ, ಆಮೇಲೆ ಮುಂದಕ್ಕೆ ನೋಡೋಣ. ಆದರೆ BJPಯ CT ರವಿ ವಿರುದ್ಧ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ದಾಟ್ಸ್ ಹರ್ ರೈಟ್. ಈ ಹೋರಾಟವನ್ನು ಮತ್ತು ಅವರಿಗಿರಬಹುದಾದ ಆಕ್ರೋಶವನ್ನು ಅಥವಾ ಆಕ್ಷೇಪಗಳನ್ನು ಅದನ್ನು ಆಕೆ ವ್ಯಕ್ತ ಮಾಡಲಿಕ್ಕೆ ಬರಲ್ಲ ಅಂತ ಯಾವನೂ ಹೇಳೋಕ್ಕಾಗಲ್ಲ. ಮತ್ತು ಅದು ಬರಬಹುದು ಸಾರ್ವಜನಿಕ ವಲಯದಲ್ಲಿ. ನಾನು ಎತ್ತುತ್ತಾ ಇರೋದು ಒಂದೇ ಸದನದ ಒಳಗಡೆ ವಿಚಾರ ಅಷ್ಟೇ. ಅವರು ಇವತ್ತು ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ವಿಶೇಷ ಸಂದರ್ಶನದಲ್ಲಿ ಅವರು ಮಾತಾಡಿದ್ರು. ಮೊನ್ನೆ ಅವರು ಮಾತಾಡಿದ್ರು, ಇವತ್ತು ಇವರು ಮಾತಾಡಿದ್ದಾರೆ. CT ರವಿಗೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದಾರೆ. ನಾನು ಅದನ್ನು ಒಪ್ಪಲ್ಲ, ಇವ್ರಿಗಲ್ಲ, ನಾನು ಹಿಂದೆನೂ ಒಪ್ಪಲಿಲ್ಲ. ಈ ವಿಶ್ವನಾಥ್ ಮತ್ತು ಸಾರಾ ಮಹೇಶ್ ಬಂದಾಗಲೂ ನಾನು ಒಪ್ಪಿರಲಿಲ್ಲ. ಅದಲ್ಲ, ದೇವರನ್ನು ಸುಮ್ಮನೆ ಕಷ್ಟಕ್ಕೆ ಸಿಗಾಕಿಸ್ಬೇಡಿ ನೀವೆಲ್ಲ ಸೇರ್ಕೊಂಡು. ಮತ್ತು ಅವ್ರು ಎಷ್ಟು ಅಂತ ತಗೊಳಕ್ಕಾಗತ್ತೆ ನಮ್ಮ ಕಚಡ ಇದನ್ನು ಪಾಪ ಜವಾಬ್ದಾರಿ. ಏನೋ ಅವ್ರ ಭಾವನೆ ಹೇಳಿದ್ದಾರೆ. ಸದನದಲ್ಲಿ ಅವರು ಆ ಪದ ಬಳಸಿದ್ರು ಫ್ರಸ್ಟ್ರೇಟ್ ಅಲ್ಲ, ಅವ್ರು ಬಳಸಿದ್ದು CT ರವಿ ಅಂತ 1000 ಜನ ಬಂದು ನಾನು ಹೆದರ್ಕೊಳ್ಳಲ್ಲ ಅಂತ ಫೇರ್, ಅವ್ರನ್ನ ಕ್ಷಮಿಸಲ್ಲ, ದಟ್ಸ್ ಆಲ್ಸೋ ಫೇರ್. ಇಟ್ ಈಸ್ ಹರ್ ರೈಟ್ ಟು ಟೇಕ್ ಎ ಕಾಲ್. ಇನ್ನು ಕನ್ನಡೋತ್ಸವದಲ್ಲಿ ತಮ್ಮ ಬೆಂಬಲಿಗರು ನಡೆಸಿದ ದಾಂಧಲೆಯನ್ನು ಪರೋಕ್ಷವಾಗಿ ಸಮರ್ಥನೆ ಮಾಡಿದ್ದಾರೆ. ಪ್ರತ್ಯಕ್ಷವೋ ಪರೋಕ್ಷವೋ ಯಾವ ದಾಂಧಲೆಗಳನ್ನು ಸಮರ್ಥಿಸಬೇಡಿ, ಅದಕ್ಕೆ ಎನ್ಕರೇಜ್ ಮಾಡೋದಲ್ಲ. ಅದರಲ್ಲೂ ನಿಮ್ಮ ವಿಚಾರದಲ್ಲಿ ಅಂದರೆ ಈ ಥರದ ವಿಚಾರಗಳಲ್ಲಿ ಸಮರ್ಥನೆ ಮಾಡಬೇಡಿ. ಯಾರಿಗೋ ಅವ್ರಿಗೆ ನೈಟ್ ಟಾರ್ಚರ್ ಕೊಡಿ ಅಂತ ಯಾರೋ ಪೊಲೀಸರು ಕರೆ ಮಾಡಿರಲಿಲ್ಲ ಅಂತ ನಮಗೆ ಗೊತ್ತಿಲ್ಲ, ಹಂಗೆ ಹೇಳ್ತಿದ್ದಾರೆ. CT ರವಿ ಅವ್ರು ಹೇಳಿದ್ರಿಂದ ಅವ್ರು ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಕಾಲ್ ರೆಕಾರ್ಡ್ ತೆಗೆಸ್ಬಿಟ್ಟು ನೀವು ನಮ್ಮ ಕೈ ಕೊಡ್ಬೇಕು, ಅವಾಗ ನಾವು ನೋಡ್ಕೋಬೇಕಷ್ಟೇ. ಅದು ನಾವೇನು ಮಾಡೋಣ. ನನ್ನ ರಾಜಕೀಯ ಗುರು DK ಶಿವಕುಮಾರ್ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣಕ್ಕೆ CT ರವಿ ಒಪ್ಪಿಲ್ಲ, ಬದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪರೋಕ್ಷವಾಗಿ ಅವ್ರ ಕೆಸರಿಗೆ ಹೋಲಿಸ್ಕೊಂಬಿಟ್ಟಿದ್ದಾರೆ. ಆಯ್ತಪ್ಪ, ಅವ್ರ ಕೆಸರು ಅಂತಲೇ ಇಟ್ಕೊಳ್ಳೋಣಪ್ಪ. ನೀವು ಯಾಕಪ್ಪ ಹೋದ್ರಿ ಕೆಸರ ಹತ್ರಕ್ಕೆ? ಹೌದು, ನಿಮಗೂ ಬುದ್ಧಿ ಬೇಕೋ ಬೇಡವಾ? ಮತ್ತೆ ಈ ಮಾತನ್ನ ಅಂದೆಲ್ಲ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಮೇಲೆ ಆನೆ ಮಾಡಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ. ಅವರು ತಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ, ಧರ್ಮಸ್ಥಳನ ಮಂಜುನಾಥನ ಆನೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ. ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನ ಯಾವತ್ತೂ ಕೂಡ ಯಾರೂ ಕ್ಷಮಿಸೋದಿಲ್ಲ. ಎಂತೆಂಥ ನೋವುಗಳನ್ನ ಎಂತೆಂಥ ಕಷ್ಟಗಳನ್ನ ಅನುಭವಿಸಿದ್ದೀನಿ, ಯಾವತ್ತೂ ಕೂಡ ಎದೆಗುಂದಿರಲಿಲ್ಲ. ಸರ್ಕಾರ ಈ ರೀತಿ ನಡೆಸ್ತು, ಎನ್ಕೌಂಟರ್ ಮಾಡ್ತಾ ಇದ್ರು. ಎಂಥ ನಾಟಕ ರೀ, ಎಂಥ ಗೋಸುಂಬೆಗಳು.
ಪೊಲೀಸರಿಗೆ ಹೇಳೋದಾಗ್ಲಿ, ಅವ್ರನ್ನ ಸುತ್ತಾಕ್ಸೋದಾಗ್ಲಿ ಹೇಳಿದ್ದಾರೆ. ಅವರ ಸುರಕ್ಷತೆಗೋಸ್ಕರ ಆ ರೀತಿ ಮಾಡಿದ್ದು ಅಂತ. ಯಾಕೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತೆಗೆದುಕೊಂಡು ಬರೋದು? ಅವ್ರು ನಮ್ಮ ನಾಯಕರು, ನಮ್ಮ ರಾಜಕೀಯ ಗುರು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾಳೆ, ಅನ್ಯಾಯ ಆಗಿದೆ ಅಂತ ಅವಳ ಬೆನ್ನಿಗಲ್ಲ. ಈ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಕಳಿಗೆ ಅನ್ಯಾಯ ಆದರೂ ಕೂಡ ಅವ್ರ ಬೆನ್ನಿಗೆ ನಿಂತ್ಕೊಳ್ತಾರೆ. ಇದು ಬೆಳಗಾವಿ, ಸ್ವಾಭಾವಿಕವಾಗಿ ನನ್ನ ಕ್ಷೇತ್ರ. ಜನ ಭಾವುಕರಾಗೋದು ಸಹಜ. ಕಾನೂನನ್ನ ಕೈಗೆ ತೆಗೆದುಕೊಂಡಿರೋದು ಸರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಮಾಧ್ಯಮದಲ್ಲೇ ತೋರಿಸಿದ್ದೀರ. ಆ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು? ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಆಕ್ಸಿಡೆಂಟ್ ನನಗಿನ್ನೂ ಅರ್ಥ ಆಗಿಲ್ಲ ಈ ಮೇಡಮು. ಅದು ಡ್ರೈವರ ರವಿನೇ ಡ್ರೈವ್ ಮಾಡ್ತಿದ್ದಿದ್ದ? ಡ್ರೈವರ್ ಅಂತ ಅವ್ರ ಜೊತೆಲಿದ್ರು. ಅದಕ್ಕೆ ನೀವು ಯು ಕಾಂಟ್ ಬ್ಲೇಮ್. ಡ್ರೈವರ್ ಮಾಡ್ತಾ ಇದ್ರೆ ಡ್ರೈವರ್ದು ತಪ್ಪಿರುತ್ತೆ. ಏನೇ ದಟ್ಸ್ ಎ ಫೇರ್ ಥಿಂಗ್. ಬಟ್ ನನ್ನ ಪ್ರಾಬ್ಲಮ್ಮು ಆಣೆ ಪ್ರಮಾಣದಲ್ಲಿ ತನಿಖೆ ಮಾಡಿಸೋದು, ಕ್ಷಮೆ ಮತ್ತು ಹೋರಾಟ ಮತ್ತು ಇಂತಹ ಪದಗಳು ನನ್ನ ಕಿವಿಗೆ ಬಿದ್ದಿದೆ ಎಂದಾಗ ರೊಚ್ಚಿಗೆದ್ದು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದು ತಪ್ಪಲ್ಲ. ಯಾವ ಹೆಣ್ಣುಮಗಳಾದರೂ ಅಷ್ಟೇ, ನಾಳೆ ಗಂಡು ಇದಾದರೂ ಅಷ್ಟೇ, ಎಲ್ಲನೂ ಅಷ್ಟೇ. ಅದು ನಾನು ಹೇಳೋದು ಒಂದೇ ಅದು ಅರ್ಥ. ಬಟ್ ಈ ಆಣೆ ಪ್ರಮಾಣಕ್ಕೆ ಹೇಳ್ತೀರಿ, ಲುಕ್ ಇಟ್ ದಿ ಹೋಲ್ ಥಿಂಗ್. ಪ್ರಜಾಪ್ರಭುತ್ವದಲ್ಲಿ ದೇವಾಲಯ ಯಾವುದು? ವಿಧಾನಸೌಧ. ವಿಧಾನಸಭೆ ಆರ್ ಸೌಧ ಅಲ್ಲ, ವಿಧಾನಸಭೆ ಅಥವಾ ವಿಧಾನ ಪರಿಷತ್. ಪ್ರಜಾಪ್ರಭುತ್ವದ ದೇವಾಲಯಗಳವು ಅಂತ ನಾವು ಪರಿಭಾವಿಸ್ತೀವಿ. ಮೂಲ ದೇವಾಲಯದ ಒಳಗಡೆ ಆಗಿರುವಂತಹ ಘಟನೆಯನ್ನು ಮೂಲ ದೇವಾಲಯದಲ್ಲೇ ಇತ್ಯರ್ಥ ಮಾಡೋದು ಬಿಟ್ಟು ಇನ್ನೊಂದು ದೇವಾಲಯಕ್ಕೆ ಹೋಗ್ತೀವಿ ಅಂದರೆ ಹೆಂಗೆ ನೀವುಗಳು? ನೋ, ಟೇಕ್ ಇಟ್ ಬ್ಯಾಕ್ ಟು ದಟ್ ಕೌನ್ಸಿಲ್ ಅಗೈನ್. ಅಲ್ಲಿ ಚರ್ಚೆ ಮಾಡಬೇಕದನ್ನು ಮಾಡಿ. ಸರಿನೋ ತಪ್ಪ? ಇಬ್ಬರು ಆಣೆ ಪ್ರಮಾಣ ಅಂತ. ಏನು ಆಣೆ ಪ್ರಮಾಣ ಇಬ್ಬರದುವೆ? ನೀವು ಹೇಳಿದ್ದೀರಿ ಅಂತೀರಿ, ಅವ್ರು ನಾನು ಹೇಳಿಲ್ಲ ಅಂತಾರೆ. ಇಬ್ಬರು ಹೋಗೋದನ್ನು ಹೇಳಿ ಬರ್ತೀರಿ. ಏನು ಮಾಡಬೇಕೀಗ ದೇವರಲ್ಲಿ? ಇಬ್ರು ಸರಿ ಏನು ಮಾಡಬೇಕು? ಆ ದೇವರು ಹೇಳಿಪ್ಪ ನನಗೆ, ಯಾರು ಒಬ್ಬರು ಏನು ಮಾಡಬೇಕು? ಅವರು ಕನ್ಫ್ಯೂಸ್. ಯಾಕೆ ಆ ಸಂಕಟಗಳನ್ನು ತಳ್ಳಬೇಕದು? ಈ ಆಣೆ ಪ್ರಮಾಣಗಳು ಇವೆಲ್ಲವೂ ದೇವರು, ದೇವಸ್ಥಾನ, ಪೂಜೆ ಪುನಸ್ಕಾರಗಳು ಇವೆಲ್ಲವೂ ನನ್ನ ವೈಯಕ್ತಿಕವಾದದ್ದು. ನನ್ನ ವೈಯಕ್ತಿಕವಾದದ್ದನ್ನು ನಾನು ಮಾಡೋದು ತಪ್ಪು ಅಂತ ಹೇಳಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರೇ ಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥನ ಮುಂದೆ ಹೋಗಿ ನಿಂತುಕೊಂಡು, ನಾನು ನಿನ್ನ ಮುಂದೆ ಇವತ್ತು ಆಣೆ ಮಾಡಿ ಹೋಗ್ತಾ ಇದ್ದೀನಿ, ಪ್ರಮಾಣ ಮಾಡ್ತೀನಿ, ಈ ಕೇಸನ್ನು ಬಿಟ್ಗಿಟ್ ಕೊಡಲ್ಲ, ನಾನು ಐ ವಿಲ್ ಫೈಟ್ ಅಂತ ಮಾಡ್ಬೋದು. ಅದು ಆಕೆ ತೀರ್ಮಾನ, ತಪ್ಪಲ್ಲ ಅದು. ನಾನು ಇವತ್ತು ಶಪಥ ಮಾಡಿ ಹೋಗ್ತಾ ಇದ್ದೀನಿ ಇಲ್ಲಿ ಅಂತ ಮಾಡ್ಬೋದು. ನೀವು ಈ ಥರ ಇಬ್ಬರು ವಿರುದ್ಧವಾಗಿದ್ದವ್ರು ಬಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಏನಾಗಬೇಕು ಅಂತ ನಮ್ಗೆ ಯಾರೊಬ್ಬರು ಹೇಳ್ರಪ್ಪ ನೋಡೋಣ. ಆ್ಯಂಡ್ ಫರ್ಗೆಟಿಂಗ್ ದ ವೆರಿ ಒರಿಜಿನಲ್ ಟೆಂಪಲ್ ಆಫ್ ಡೆಮಾಕ್ರಸಿನ ಬಿಟ್ಬಿಡ್ತೀವಿ ಅಂತಂದ್ರೆ ಏನರ್ಥ? ನನಗೆ ಮೂಲ ದೇವಸ್ಥಾನದ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಹೇಗಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ? ಇಟ್ಸ್ ನಾಟ್ ಫೇರ್, ಇಟ್ ಈಸ್ ನಾಟ್ ಕರೆಕ್ಟ್. ಪಾಲಿಟಿಷಿಯನ್ಸ್ ಆಲೋಚನೆ ಮಾಡ್ತಿರೋದು ನೀವುಗಳು. ಅಲ್ಲಿ ಮೊದಲು ಪಾಲನೆ ಆಗಲಿ. ಬಟ್ ಈ ಬಂದಿರುವ ಭಾವನೆಗಳು ಭಿನ್ನ ಭಿನ್ನವಾಗಿ ನಿಂತುಬಿಟ್ಟಿರೋದ್ರಿಂದ ಇಬ್ಬರ ವಿಚಾರದಲ್ಲಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಬ್ಯಾಕ್ ಫಾರ್ ಎ ಡಿಸ್ಕಷನ್. ಅದು ಟ್ರೂ ಡೆಮಾಕ್ರಸಿ. ಎಸ್. ಇನ್ನು ಖಾನಾಪುರ ಪೊಲೀಸ್ ಠಾಣೆಯಲ್ಲಿದ್ದಾಗ ಸಿಟಿ ರವಿ ತಲೆಗೆ ಗಾಯವಾಗಿತ್ತು. ಹೀಗಾಗಿ ಕಳೆದ 5 ದಿನಗಳಿಂದ ತಲೆಗೆ ಬ್ಯಾಂಡೇಜ್ ಅನ್ನು ಹಾಕೊಂಡಿದ್ರು. ಇವತ್ತು ತೆಗೆದಿದ್ದಾರೆ. ಇದೇ ವಿಚಾರವಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ. ಸಿಟಿ ರವಿ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಿತ್ತು ಅಂತ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ. ಚಲುವರಾಯಸ್ವಾಮಿ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸದನದ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣವನ್ನು ಧರ್ಮಸ್ಥಳದ ಮಂಜುನಾಥ ಸನ್ನಿಧಿವರೆಗೂ ತೆಗೆದುಕೊಂಡು ಹೋಗೋದು ಸರಿಯಲ್ಲ ಅಂತ ಅಶ್ವಥ್ ನಾರಾಯಣ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಟ್ಟಿ ನೋಡಿದ್ರೆ ಇನ್ನ 1 ತಿಂಗಳ ಪಟ್ಟಿ ಆಚೆ ಬರಲ್ಲ. ಇವ್ರು ಹಾಕೊಂಡಿರೋದು ಏನೋ ಒಂದು ಬ್ರೈನ್ ಸರ್ಜರಿ ಆದಂಗೆ ಹಾಕೊಂಡಿದಾರಲ್ಲ, ಇಷ್ಟೇನಾ ಇವ್ರ ಗಟ್ಟಿ? ಸೊ ಇದು ಎಲ್ಲಾನು ದಾರಿ ತಪ್ಸಕ್ಕೆ ಮಾಡ್ತಾ ಇರುವಂತ ಕೆಲಸಗಳು ಇವರು. ಅದರ ಮಾತಾಡ್ಬೋದು ಒಬ್ರು ಮಹಿಳೆಯ ಬಗ್ಗೆ, ಮತ್ತು ಸುಳ್ಳು ಹೇಳ್ತಾರಲ್ಲ ರವಿ ಅವರು, ನಾನು ಹೇಳಿಲ್ಲ ಅಂತ. ಅವರು ಇವತ್ತು ರವಿ ಅವರು ಅವರ ರಕ್ಷಣೆಗೋಸ್ಕರ ನಾಟಕ ಮಾಡ್ಕೊಂಡು ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಅವ್ರು ಡೈವರ್ಟ್ ಮಾಡ್ತಾರೆ ಇಶ್ಯೂ. ರವಿ ಅವರು ನಾನು ಹೇಳಿದ್ದೇನೆ ತಪ್ಪು ಅಂತ ಒಪ್ಕೊಂಡು ಅದು ಮುಂದೆ ಈ ಥರ ನಾನು ಯಾವುದೋ ಒಂದು ಕಾರಣದಿಂದ ಹೇಳ್ಬಿಟ್ಟೆ, ಕ್ಷಮಿಸಿ ಅಂತ ಹೇಳ್ಬಿಟ್ರೆ ಇದು ಅಲ್ಲಿಗೆ ಮುಗಿದೋಗ್ತದೆ. ಮಾತಾಡೋದೇ ಮಹಾ ಅಪರಾಧ. ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದೀನಿ, ಇದು ಕ್ಷಮೆ ಕೇಳ್ಬಿಟ್ಟಿದ್ರೆ ಇನ್ನೊಂದಷ್ಟು ಅವ್ರ ಗೌರವ ಕಡಿಮೆ. ಏನು ನಡೆದಿರೋಂಥ ವಾಕ್ಸಮಾರ ಸದನದ ಅಧೀನದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಇರುವಂಥದ್ದು. ಈಗಾಗಲೇ ಈ ವಿಚಾರಣೆಯನ್ನ ಕೈಗೆತ್ಕೊಂಡಿದ್ದಾರೆ ಸಭಾಪತಿಗಳು. ಅಲ್ಲಿ ಅವರ ವಾದ ವಿವಾದ
ಇಲ್ಲಿ ಪ್ರಾಬ್ಲಮ್ ಇರೋದು ನಮಗಿಲ್ಲೇ. ಏನು ಸರ್? ಅಧಿಕೃತವಾಗಿ ಅವ್ರು ಹೇಳಿಲ್ಲ ಅಂತ ಹೇಳಿಬಿಟ್ರು. ಸಭಾಪತಿಗಳು ಅದನ್ನು ಒಪ್ಪಿ ನನ್ನ ಹತ್ರ ಯಾವ ದಾಖಲೆ ಇಲ್ಲ ಅಂತ ಕ್ಲೋಸ್ ಮಾಡಿ ಹಾಕ್ಬಿಟ್ರು ಅದನ್ನೀಗ. ಈಗ ಹೊಸದಾಗಿ ಎಮರ್ಜ್ ಆಗಿರೋದು ಯಾವುದೋ ಒಂದನ್ನು ಈಗೆಲ್ಲ ಹಿಡ್ಕೊಂಡಿದ್ದೀರಿ. ದಟ್ಸ್ ಅನ್ಫೇರ್ ನಾನು ಹೇಳೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ನನಗೆ ಅದರ ವೆರಾಸಿಟಿ ನನಗೂ ಗೊತ್ತಿಲ್ಲ, ನನಗೆ ಅದು ಬೇಕಾಗಿಲ್ಲ ಅಲ್ಲಿ. ಬಟ್ ದಿ ಪ್ರಾಬ್ಲಮ್ ಈಸ್ ಈಗ ಕ್ಷಮೆ ಕೇಳಿದ್ರೆ ಮುಗಿದೋಗ್ತಿತ್ತು. ಅರೆ ನಾನು ಹೇಳಿಲ್ಲ ಅಂತ ಅವರು ಹೇಳಿದಿರಿ, ನೀವು ಕ್ಷಮೆ ಎಲ್ಲಿಂದ ಬರುತ್ತಲ್ಲಿ? ಸೊ ದೇರ್ ಅಪಿಯರ್ಸ್ ಟು ಬಿ ಎ ಡಿಫರೆಂಟ್ ಒಪಿನಿಯನ್ ಇದ್ದಂಗಿದೆ ಇಬ್ಬರಿಗೂ, ಭಾಳ ಸ್ಪಷ್ಟವಾಗಿದೆ ಇಬ್ಬರು. ಅಧಿಕೃತ ದಾಖಲೆಯಲ್ಲಿ ಇಲ್ಲವೆಂದ ಕಾರಣಕ್ಕೆ ಸಭಾಪತಿಗಳು ಕೊಟ್ಟಿರೋ ಇದ್ರ ಮೇಲೆ ನಾನು ಹೇಳಿಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದ್ದೀನಿ ಅಂತ ಅಂದ್ಬಿಟ್ರು. ಇವರು ಇಲ್ಲ ನೀವು ಹೇಳಿದ್ದೀರಿ, ನಮ್ಮ ಹತ್ರ ಇಲ್ಲೇನೋ ಒಂದಿದೆ ಅಂತ. ಇದನ್ನು ನಾನು ಹೇಳ್ತಿರೋದು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅನ್ನೋದಿದ್ದರೆ CID ಪೊಲೀಸರ ಮುಂದೆ ಅಲ್ಲ, ಅದು ಈ ರಾಜ್ಯದ ಜನರ ಮುಂದೆ ಆಗಬೇಕಾದ್ದು. ಟೂ ಸೆಷನ್ ಅಂದರೆ 2 ಹೌಸಸ್ ಆಫ್ ದಿ ಡೆಮಾಕ್ರಸಿನಲ್ಲಿ, ಅಂದರೆ ಪರಿಷತ್ ಮತ್ತು ವಿಧಾನಸಭೆ ನಮ್ಮ ರಾಜ್ಯದ ವಿಚಾರದಲ್ಲಿ ಜನರಿಗೆ ಕನ್ನಡಿಯಾಗಬೇಕೇ ಹೊರತು ಯಾವುದೋ ತನಿಖಾ ಸಂಸ್ಥೆಯ ಮೂಲಕ ನಮಗೆ ಕನ್ನಡಿ ತೋರಿಸಬಾರ್ದು. ಯು ಶುಡ್ ಶೋ ದ ಮಿರರ್ ಫ್ರಮ್ ದಿ ಹೌಸ್. ಅಲ್ಲಿಂದ ತೋರಿಸ್ಬೇಕು ಮಿರರ್ನ. ಅದು ಯಾರೋ ಆಗಿರಲಿ, ತಪ್ಪೋ ಸರಿನೋ, ದೇ ಹ್ಯಾವ್ ಟು ಫೇಸ್ ಇಟ್. ದ್ಯಾಟ್ಸ್ ವಾಟ್ ಈಸ್ ಟ್ರೂ ಡೆಮಾಕ್ರೆಟಿಕ್ ಪ್ರಿನ್ಸಿಪಲಲ್ಲಿ. ನೋಡೋಣ ಅವ್ರವ್ರ ತೀರ್ಮಾನ ಏನು ಮಾಡ್ತಾರೆ ಅಂತ.